2 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಇಲ್ಲಿ 2 ಕ್ಲಿನಿಕ್ ಪ್ಲಸ್ ಶಾಂಪುಗಳನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡಬೇಕಂತ ಏನಿಲ್ಲ. ಸೊ ಇವಾಗ ಶಾಂಪನ್ನ ಹಾಕೊಂಡ ನಂತರ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಸೇರಿಸ್ಕೊಳ್ಬೇಕು. ನಾವು ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀವಲ್ವಾ, ಅದೇ ಅಡಿಗೆ ಸೋಡಾನ ಹಾಕೊಂಡು ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಕೂಡ ಹಾಕೊಳ್ಬೇಕು. ನಂತರ ಇದಕ್ಕೆ ವೈಟ್ ಕೋಲ್ಗೇಟ್ ಅನ್ನು 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಬೇಕು. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದ್ರೆ ಇವೆಲ್ಲವನ್ನು ನೀವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ನೀರು ಆಗುವಷ್ಟು ಎಷ್ಟು ಬೇಕಾಗುತ್ತೆ ಸ್ಯಾನಿಟೈಸರ್ ಅಷ್ಟು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಲಾಸ್ಟ್ ಅಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಇವೆಲ್ಲವನ್ನು ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಸೋಡಾ ಮತ್ತೆ ಸಾಲ್ಟ್ ಎಲ್ಲಾನು ನೀಟಾಗಿ ಮಿಕ್ಸ್ ಆಗಬೇಕು, ಕೋಲ್ಗೇಟ್ ಎಲ್ಲಾನು. ಸೊ ನೀವು ಹಾಗೇನೆ ಇದನ್ನ ಕುದಿಸ್ಕೊಂಡು ತಗೊಂಡ್ರೆ ಅದು ಕೋಲ್ಗೇಟ್ ಎಲ್ಲಾನು ತಳ ಹಿಡಿದು ಬಿಡುತ್ತೆ. ಕೋಲ್ಡ್ ಸ್ಯಾನಿಟೈಸರ್ ಬಾಟಲ್ ಇತ್ತು, ಅದರಲ್ಲಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲಾನು ಹಾಕೊಂಡು ಒಂದ್ಸರಿ ಕೈನ ವಾಶ್ ಮಾಡ್ಕೊಂಡು ನೋಡೋಣ ನಮ್ಮ ಒಂದು ಹ್ಯಾಂಡ್ ವಾಶ್ ಸ್ಯಾನಿಟೈಸರ್ ಹೇಗೆ ರೆಡಿ ಆಗಿದೆ, ಹೇಗೆ ವರ್ಕ್ ಮಾಡುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಇದರಲ್ಲಿ ಶಾಂಪೂನ ಯೂಸ್ ಮಾಡಿ ಅಂತ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ದುಬಾರಿ ಬೆಲೆ ಸ್ಯಾನಿಟೈಸರ್ನ ನೀವು ಮನೆಗೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬಹುದು. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ.